ಪ್ರತಿಯೊಂದು ಬೆಳಿಗ್ಗೆಯೂ ದೇವರು ನಮಗೆ ಕೊಡುವಂತ ಹೊಸ ಅವಕಾಶ ಆಗಿದೆ. ನಾವು ದಿನವನ್ನ ಹೇಗೆ ಆರಂಭಿಸ್ತೇವೋ ಅದು ದಿನದ ದಿಕ್ಕನ್ನ ನಿರ್ಧರಿಸುತ್ತದೆ. ಕೆಲವರು ಮೊಬೈಲ್ನಿಂದ ದಿನ ಆರಂಭಿಸ್ತಾರೆ, ಕೆಲವರು ಸುದ್ದಿಗಳಿಂದ, ಕೆಲವರು ಕೆಲಸದ ಒತ್ತಡದಿಂದ. ಆದ್ರೆ ವಿಶ್ವಾಸಿ ತನ್ನ ದಿನವನ್ನ ದೇವರ ವಾಕ್ಯದೊಂದಿಗೆ ಆರಂಭಿಸಬೇಕು. ಬೆಳಗಿನ ಕೆಲವು ನಿಮಿಷಗಳು ದೇವರೊಂದಿಗೆ ಕಳೆದ್ರೆ ಇಡೀ ದಿನ ದೇವರ ಮಾರ್ಗದರ್ಶನದಲ್ಲಿ ನಡೆಯೋದಿಕ್ಕೆ ಸಾಧ್ಯ ಆಗ್ತದೆ. ಫ್ರೆಂಡ್ಸ್, ಮೊದಲನೇದಾಗಿ ದೇವರ ವಾಕ್ಯ ನಮ್ಮ ದಿನಕ್ಕೆ ದಿಕ್ಕನ್ನ ನೀಡ್ತದೆ. ಕತ್ತಲೆಯ ರಸ್ತೆಯಲ್ಲಿ ದೀಪ ಇಲ್ಲದೆ ನಡೆಯುವಂಥದ್ದು ಅಪಾಯಕಾರ. ಅದೇ ರೀತಿ ದೇವರ ವಾಕ್ಯ ಇಲ್ಲದೆ ಜೀವನದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಕಷ್ಟವಾಗ್ತದೆ. ದೇವರ ವಾಕ್ಯ ಸರಿಯಾದಂತ ನಿರ್ಧಾರಗಳನ್ನ ಕಲಿಸ್ತದೆ, ತಪ್ಪು ದಾರಿಯಿಂದ ಕಾಪಾಡ್ತದೆ, ಗೊಂದಲದಲ್ಲಿ ಜ್ಞಾನವನ್ನ ನೀಡ್ತದೆ. ಹಾಗಾಗಿ ಬೆಳಿಗ್ಗೆ 10 ರಿಂದ 15 ನಿಮಿಷ ದೇವರ ವಾಕ್ಯವನ್ನ ಓದಿ ಆ ದಿನದ ನಿರ್ಧಾರಗಳಿಗೆ ದೇವರ ಜ್ಞಾನವನ್ನ ಕೇಳಿ. ಎರಡನೇದಾಗಿ ದೇವರ ವಾಕ್ಯ ನಮ್ಮ ಹೃದಯವನ್ನ ಬಲಪಡಿಸ್ತದೆ. ಪ್ರತಿದಿನ ಅನೇಕ ಸವಾಲುಗಳು ಬರ್ತವೆ, ಆದ್ರೆ ಬೆಳಿಗ್ಗೆ ದೇವರ ವಾಕ್ಯವನ್ನ ಓದಿದಾಗ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಸಿಗ್ತದೆ. ದೇವರ ವಾಕ್ಯ ನಮ್ಗೆ ನೆನಪಿಸ್ತದೆ, ನಾನು ನಿನ್ನೊಂದಿಗಿದ್ದೇನೆ, ಭಯ ಪಡಬೇಡ, ನಾನು ನಿನ್ನನ್ನ ಕೈ ಬಿಡೋದಿಲ್ಲ. ಆದ್ದರಿಂದ ದಿನದ ಮೊದಲ ಆಹಾರ ನಮ್ಮ ಆತ್ಮಕ್ಕೆ ದೇವರ ವಾಕ್ಯ ಆಗಿರ್ಬೇಕು. ಮೂರನೇದಾಗಿ ದೇವರ ವಾಕ್ಯ ನಮ್ಮ ಜೀವನವನ್ನ ಬದಲಾಯಿಸ್ತದೆ. ವಾಕ್ಯವನ್ನ ಓದೋದಷ್ಟೇ ಸಾಕಾಗೋದಿಲ್ಲ, ಅದನ್ನ ಜೀವನದಲ್ಲಿ ಅನುಸರಿಸಬೇಕು. ಬೆಳಿಗ್ಗೆ ಕೇಳಿದಂತ ಒಂದು ವಚನ ನಮ್ಮ ಮಾತುಗಳನ್ನ ಬದಲಾಯಿಸಬಹುದು, ನಮ್ಮ ಕೋಪವನ್ನ ನಿಯಂತ್ರಿಸಬಹುದು, ನಮ್ಮ ಸಂಬಂಧಗಳನ್ನ ಸುಧಾರಿಸಬಹುದು, ನಮ್ಮ ನಿರ್ಧಾರಗಳನ್ನ ಕೂಡ ಪರಿಶುದ್ಧಗೊಳಿಸಬಹುದು. ಫ್ರೆಂಡ್ಸ್, ಒಬ್ಬ ರೈತ ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ತನ್ನ ಹೊಲಕ್ಕೆ ಹೋಗ್ತಾ ಇದ್ದ. ಕೆಲ್ಸಕ್ಕೆ ಹೋಗೋದಕ್ಕೆ ಮೊದಲು ಕೇವಲ 15 ನಿಮಿಷ ಬೈಬಲ್ ಓದ್ತಾ ಇದ್ದ. ಒಂದು ದಿನ ಅವನ್ ಸ್ನೇಹಿತ ಕೇಳ್ದ, ನೀನ್ ಪ್ರತಿದಿನ ಬೈಬಲ್ ಓದ್ತಾ ಇದೀಯಾ, ಎಲ್ಲವನ್ನ ನೆನ್ಪಿಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗ್ತದ? ರೈತನು ಒಂದು ಹಳೆಯ ಬುಟ್ಟಿಯನ್ನ ಕೊಟ್ಟು ಹೇಳ್ದ, ಈ ಬುಟ್ಟಿಯಲ್ಲಿ ನದಿಯಿಂದ ನೀರನ್ನ ತಗೊಂಡ್ ಬಾ. ಸ್ನೇಹಿತನು ಹಲವಾರು ಬಾರಿ ಪ್ರಯತ್ನಿಸಿದ, ಆದ್ರೆ ನೀರು ಮನೆಗೆ ತಲುಪುವಷ್ಟರಲ್ಲಿ ಎಲ್ಲವೂ ಕೂಡ ಹೊರ ಹೋಗ್ತಾ ಇತ್ತು. ಕೊನೆಗೆ ಅವನು ಹೇಳ್ದ, ಇದು ವ್ಯರ್ಥ. ರೈತನು ನಗ್ತಾ ಹೇಳ್ದ, ನೀರು ಉಳಿಯಲಿಲ್ಲ, ಆದ್ರೆ ಮೊದಲು ಮಣ್ಣಿನಿಂದ ಕಪ್ಪಾಗಿದ್ದಂತ ಬುಟ್ಟಿ ಈಗ ಸಂಪೂರ್ಣ ಸ್ವಚ್ಛ ಆಗಿದೆ. ಅದೇ ರೀತಿ ದೇವರ ವಾಕ್ಯವನ್ನ ಓದಿದಾಗ ಪ್ರತಿಯೊಂದು ಮಾತು ನೆನ್ಪಲ್ಲಿ ಇಲ್ದೇ ಇದ್ರೂ ಕೂಡ ಅದು ನಮ್ಮ ಹೃದಯವನ್ನ ಶುದ್ಧಗೊಳಿಸ್ತದೆ ಮತ್ತು ನಮ್ಮ ಜೀವನವನ್ನ ಬದಲಾಯಿಸ್ತದೆ. 4ನೇದಾಗಿ ದೇವರ ವಾಕ್ಯ ನಮ್ಮನ್ನ ಸಾಕ್ಷಿಗಳಾಗಿ ರೂಪಿಸ್ತದೆ. ನಾವು ಬೆಳಗ್ಗೆ ದೇವರ ವಾಕ್ಯದೊಂದಿಗೆ ದಿನವನ್ನ ಆರಂಭಿಸಿದಾಗ ಅದರ ಪ್ರಭಾವ ನಮ್ಮೊಳಗೆ ಮಾತ್ರ ಉಳಿಯೋದಿಲ್ಲ, ಅದು ನಮ್ಮ ಮಾತು, ನಡೆ ಮತ್ತು ವರ್ತನೆಯ ಮೂಲಕವೂ ಕೂಡ ಇತರರಿಗೆ ಗೋಚರಿಸ್ತದೆ. ದೇವರ ವಾಕ್ಯ ನಮ್ಮನ್ನ ಕ್ರಿಸ್ತನ ಉತ್ತಮ ಸಾಕ್ಷಿಗಳಾಗಿ ರೂಪಿಸ್ತದೆ. ಜನರು ನಮ್ಮ ಜೀವನವನ್ನ ನೋಡಿದಾಗ ನಮ್ಮ ಮಾತುಗಳಲ್ಲಿ ಕೃಪೆಯನ್ನ ಕಾಣಬೇಕು, ನಮ್ಮ ನಿರ್ಧಾರಗಳಲ್ಲಿ ಜ್ಞಾನವನ್ನ ಕಾಣಬೇಕು, ನಮ್ಮ ವರ್ತನೆಯಲ್ಲಿ ಪ್ರೀತಿಯನ್ನ ಕಾಣಬೇಕು, ನಮ್ಮ ಜೀವನದಲ್ಲಿ ಕ್ರಿಸ್ತನ ಪ್ರತಿಬಿಂಬವನ್ನ ಕಾಣಬೇಕು. ಕೊನೆಯದಾಗಿ ಫ್ರೆಂಡ್ಸ್, ದಿನವನ್ನ ಸುದ್ದಿಗಳಿಂದಲ್ಲ, ಸಾಮಾಜಿಕ ಜಾಲತಾಣಗಳಿಂದಲ್ಲ, ಚಿಂತೆಯಿಂದಲ್ಲ, ದೇವರ ವಾಕ್ಯದೊಂದಿಗೆ ಆರಂಭಿಸಿ. ದೇವರ ವಾಕ್ಯ ನಿಮ್ಮ ಹೆಜ್ಜೆಗಳನ್ನ ನಡೆಸ್ತದೆ, ನಿಮ್ಮ ಹೃದಯವನ್ನ ಬಲಪಡಿಸ್ತದೆ ಮತ್ತು ನಿಮ್ಮ ಜೀವನವನ್ನು ಕೂಡ ಆಶೀರ್ವದಿಸ್ತದೆ. ಹಾಗಾಗಿ ಇಂದಿನಿಂದಲೇ ಒಂದು ನಿರ್ಧಾರ ಮಾಡಿ, ಪ್ರತಿ ಬೆಳಿಗ್ಗೆ ದೇವರ ವಾಕ್ಯದೊಂದಿಗೆ ನನ್ನ ದಿನವನ್ನ ಆರಂಭಿಸ್ತೇನೆ. ಕನಿಷ್ಠ ಒಂದು 15 ನಿಮಿಷ ಆದ್ರೂ ಪ್ರತಿದಿನ ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ. ಆಗ ದೇವರು ನಿಮ್ಮ ದಿನವನ್ನು ಮಾತ್ರ ಅಲ್ಲ, ನಿಮ್ಮ ಜೀವನದ ದಿಕ್ಕನ್ನು ಕೂಡ ಆಶೀರ್ವದಿಸ್ತಾನೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.